ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋನು ರಾಘು. ಏನಿದು ಎಲ್ಲ ಹೋಗ್ತಾರೆ ವಿಡಿಯೋ ಹಾಕಿದ್ದಾರೆ ಅಂತ ನೋಡ್ತಿದ್ದೀರಾ. ಹಿಂಗೆ ಮುಂದೆ ವಿಡಿಯೋ ನೋಡಿ ನಾವೆಲ್ಲಿ ಹೋಗಿದ್ವಿ ಅಂತ ಗೊತ್ತಾಗುತ್ತೆ ನಿಮಗೇನೆ. ಈ ರೀತಿ ಹೋಗ್ತಾ ಇದ್ವಿ. ಇದು ಯಾವ ಪ್ಲೇಸು ಅಂತೀರಾ? ಇದು ನಮ್ಮ ಊರಿನ ಪಕ್ಕದಲ್ಲೇ ಇರುವ ಶ್ರೀ ಅಹಲ್ಯ ದೇವಿ ದೇವಸ್ಥಾನ, ಆರತಿ ಉಕ್ಕಡ ಅಂತಾರಲ್ಲ ಅದು. ಇಲ್ಲಿ ದೇವರು ತುಂಬ ಪವರ್ಫುಲ್ಲು. ಇಲ್ಲಿ ಹೊರ ಅಂತಾರಲ್ಲ ಆ ರೀತಿ ಎಲ್ಲ ಮಾಡೋದಕ್ಕೆ ಫಂಕ್ಷನ್ ಎಲ್ಲ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸಸ್ಸು. ಕೋಳಿ ತವಿಂದ ಹಿಡ್ದು ಪಾತ್ರೆ, ಗ್ಯಾಸು, ಜ್ಯೂಸಸ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ. ವೆಹಿಕಲ್ಸ್ ನಿಲ್ಲಿಸೋದಕ್ಕೆ ಜಾಗನೂ ಇದೆ. ಈ ರೀತಿ ಎಲ್ಲ ಸರೌಂಡಿಂಗ್ ಎಲ್ಲ ಜಾಗನೇ ಬಿಟ್ಟಿದ್ದಾರೆ. ಅದು ಯಾವಾಗ ಅಂದರೆ ಅಮಾವಾಸ್ಯೆ ಮತ್ತು ಭಾನುವಾರಗಳಲ್ಲಿ ತುಂಬ ಜನ ಇರ್ತಾರೆ. ಇದು ಜಾಗನೇ ಇರೋದಿಲ್ಲ. ನೆಕ್ಸ್ಟು ನಾವು ಪೆಟ್ರೋಲ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಹೋದ್ವಿ. ಪೆಟ್ರೋಲ್ ಹಾಕಿಸ್ಕೊಂಡಾದ್ಮೇಲೆ ಮುಂದೆ ಹೋದ್ವಿ. ಅಲ್ಲಿ ಒಂದು JCB ಥರ ಇತ್ತು. ಅದನ್ನು ಎಷ್ಟು ಅಂತ ಕೇಳಿದ್ರೆ ನನ್ನ ಮಗನಿಗೆ ಅದು ಎಷ್ಟು ಅಂತಂದ್ರು, 500 ರೂಪಾಯಿ ಅಂತ ಹೇಳಿದ್ರು. ಅಪ್ಪ ಬೇಡ ಕಣಪ್ಪ ಅಂದ್ಬಿಟ್ಟು ಬಂದ್ವಿ. ಇದು ಏನಂದರೆ ಸೇತುವೆ. ಯಾವ ಸೇತುವೆ ಅಂತ ಕೇಳ್ತೀರಾ? ಪಟ್ಟಣದ ಸೇತುವೆ. ನೀರು ಅಷ್ಟಿರಲಿಲ್ಲ, ಕಮ್ಮಿ ಆಗಿತ್ತು. ಹೆಂಗಿದ್ರು ಹೋಗ್ತಿದ್ನಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಗಾಡೀಲಿ ಹೋಗ್ತಾ ಇರೋದ್ರಿಂದ ವೀಡಿಯೋದಲ್ಲಿ ಫಾಸ್ಟ್ ಆಗೋದು. ಅದಾದಮೇಲೆ ನೆಕ್ಸ್ಟ್ ದೇವಸ್ಥಾನ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಸನ್ನಿಧಾನದಲ್ಲಿ ಅಲ್ಲಿ ನೋಡೋಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ. ನೆಕ್ಸ್ಟ್ ನಾವು ಬಂದಿದ್ದೆ ಈ ಟೆಂಪಲ್ಗೆ. ಈ ಟೆಂಪಲ್ ಯಾವುದು ಅಂತ ಕೇಳ್ತೀರಾ? ಪಟ್ಟಣದಲ್ಲಿರುವ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಅಂತ. ಹೊರಗಡೆಯಿಂದ ನೋಡಿದ್ರೆ ಇಷ್ಟು ಗಾಡಿಗಳು ನಿಂತಿತ್ತು. ಬರೀ ಬೈಕ್ಗಳೇ ಜಾಸ್ತಿ ನಿಂತಿತ್ತು. ಕಾರೆಲ್ಲ ಆ ಕಡೆ ನಿಂತಿದ್ವು. ಇಷ್ಟು ಜನ ಇದ್ದರು. ಇಷ್ಟೊಂದು ಬೈಕ್ಗಳು ಆಲ್ರೆಡಿ ಬಂದೈತಲ್ಲ ಅಂದ್ಬಿಟ್ಟು ಹೋದ್ವಿ. ನಮ್ಮೂರಲ್ಲೂ ನಮ್ಮೂರವರೇ ನಮ್ಮನೆ ಪಕ್ಕದಲ್ಲಿರೋರು ಹೋಗಿದ್ರು ಆಲ್ರೆಡಿ. ಆಮೇಲೆ ಎಂಟ್ರೆನ್ಸಲ್ಲೇ ಈ ರೀತಿ ಗಣಪತಿ ದೇವಸ್ಥಾನ ಇತ್ತು. ಅದನ್ನು ಒಂದು ರೌಂಡ್ ಹಾಕ್ಕೊಂಡು ಬಂದು ಗಣಪತಿ ವೀಡಿಯೋ ಮಾಡೋಣ ಅಂತ ಹೋದೆ, ಬಟ್ ಆಗಲಿಲ್ಲ. ಆಮೇಲೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ರೀತಿ ಗಣಪತಿ ಇದ್ದಿತ್ತು. ಅದನ್ನು ಸಣ್ಣ ಮಾಡ್ಕೊಂಡು ನೆಕ್ಸ್ಟ್ ಈ ಕಡೆ ತಿರುಗಿದ್ರೆ ಬಸವಪ್ಪ ಇದ್ದರು. ಬಸವಪ್ಪನೂ ಸಣ್ಣ ಮಾಡಿಕೊಂಡು ಹೂವು ಮುಟ್ಕೊಂಡು ಮುಂದೆ ಹೋದ್ವಿ. ಆಚೆ ಕಡೆ ನೋಡಿದ್ರೆ ಅಷ್ಟು ಬೈಕ್ಗಳಿದೆ. ಒಳಗಡೆ ನೋಡಿದ್ರೆ ಯಾರೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡೆ ವೀಡಿಯೋ ಮಾಡ್ಕೊಂಬಂದೆ. ಯಾಕಂದರೆ ನಾನು ವೀಡಿಯೋ ಮಾಡ್ತಿದ್ದೆನಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ದೆ. ಬಟ್ ನಮ್ಮ ಮನೆಯವರು ಪಾಪು ಎತ್ಕೊಂಡು ಬೇಗ ಹೋಗಿದ್ರು. ಇದೇನಿದು ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಬಂದೆ. ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಇದ್ದಾರೆ ಎಲ್ಲ. ಆಚೆ ಕಡೆ ನಿಂತ್ಕೊಳ್ಳೋಕ್ಕಾಗದೇ ಇರೋರೆಲ್ಲ ಕೂತಿದ್ರಲ್ಲ, ನಾನು ಅಷ್ಟೇ ಜನ ಅನ್ಕೊಬಂದೆ. ಆದರೆ ಒಳಗಡೆ ಹೋಗಿ ನೋಡಿದ್ರೆ ಇಷ್ಟು ಜನ ಇದ್ದರು. ಒಳಗಡೆ ಹೋಗಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಆಮೇಲೆ ವಾದ್ಯ ಎಲ್ಲ ನುಡಿಸ್ತಾಯಿದ್ರು. ಆ ವಾದ್ಯ ಎಲ್ಲ ಕೇಳೋಕೆ ಚೆನ್ನಾಗಿತ್ತು. ಆಮೇಲೆ ಒಳಗಡೆ ದೇವ್ರು ನೋಡೋಕ್ಕೂ ಆಗ್ತಾ ಇರಲಿಲ್ಲ. ಆ ಗ್ಯಾಪಲ್ಲೇ ದೇವ್ರ ಫೋಟೋ ತೊಗೊಳ್ಳೋಣ ಅಂದರೆ ಆಗಲಿಲ್ಲ. ಆಚೆ ಕಡೆ ಇದ್ದಿದ್ದು ವಿಗ್ರಹಗಳ ಫೋಟೋಗಳು ಮಾತ್ರ ತಗೊಳ್ಳೋದಕ್ಕಾಯಿತು. ದೇವ್ರದ್ದು ಫೋಟೋ ತೊಗೊಳಕ್ಕೆ ಅಂತ ಹೋದ್ವಿ. ಅವ್ರು ಸ್ಕ್ರೀನೇ ಎಳೆದ್ಬಿಟ್ರು. ಇನ್ನೊಂದು 10 ನಿಮಿಷ ಆದಮೇಲೆ ತೆಗಿತೀವಿ ಅಂತ ಅಂದರು. ಆಮೇಲೆ 10 ನಿಮಿಷ ಬಿಟ್ಟು ಬಂದ್ವಿ. ಈ ರೀತಿ ಇತ್ತು. ಗ್ಯಾಪಲ್ಲೇ ವೀಡಿಯೋ ಮಾಡ್ತಿದ್ರಿ. ಅಲ್ಲಿ ನಿಂತಿದ್ರಲ್ಲ ಸ್ವಾಮಿಗಳು, ಅವರು ಫೋಟೋ ತೆಗಿಬಿಡಮ್ಮ, ವೀಡಿಯೋ ಮಾಡಿಬಿಡ ಅಂದರು. ಆಮೇಲೆ ದೇವ್ರು ನೋಡ್ಕೊಂಡು ಬಂದು ಈ ರೀತಿ ಊಟಕ್ಕೆಲ್ಲ ಕೂತ್ಕೊಂಡ್ವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಇಷ್ಟು ಚೆನ್ನಾಗಿ ಕೂತಿದ್ರು. ನಾವೇ ಒಂದು ಲೈನ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಈ ಕಡೆ ನಾವು ಈ ಕಡೆ ಅಲ್ಲ, ಹಿಂದ್ಗಡೆ ಎಲ್ಲ ಅಷ್ಟು ತುಂಬ ಜನ ಆಲ್ರೆಡಿ ಹೋಗಿದ್ರು. ನಾವು ಆಚೆ ಕಡೆ ಬರೋಷ್ಟರಲ್ಲಿ ಇಷ್ಟು ಜನ ಇದ್ದರು. ಆಮೇಲೆ ಮುಂದ್ಗಡೆ ಎಂಟ್ರೆನ್ಸ್ದು ವೀಡಿಯೋ ಮಾಡಿಲ್ವಲ್ಲ ಅಂದ್ಬಿಟ್ಟು ಈ ರೀತಿ ಮುಂದೆ ಎಂಟ್ರೆನ್ಸ್ದು ವೀಡಿಯೋ ಮಾಡಿಕೊಂಡೆ. ಶ್ರೀ ಗಂಗಾಧರೇಶ್ವರಂದು ಈ ಕಡೆನೂ ಇತ್ತು. ನಾವು ಕೂತಿದ್ದಿದ್ದು ಆ ಕಡೆ ಸೈಡು, ಇದು ಈ ಕಡೆ ಇದು ನೇಮ್ ಪ್ಲೇಟ್ ಇದ್ದಿದ್ದು. ಮಾತ್ರ ತುಂಬ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟದ್ದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತ ನನ್ನ ಮಗ ತೊಡೆ ಮೇಲೆ ಮಲಗಿದ್ದ. ಆದ್ದರಿಂದ ಈ ಥರ ಆಯಿತು. ಈ ರೀತಿ ಎಲ್ಲರೂ ಹೋಗೋಕೆ ಇಷ್ಟ. ಎನಿ ಟೈಮ್ ಎಲ್ಲೂ ಹೋಗೋದಕ್ಕಾಗಲ್ಲ. ನೋಡೋಣ ಅಂದ್ಬಿಟ್ಟು ಇದ್ಯಾ ವೀಡಿಯೋ ಅಂತೀರಾ? ಇಲ್ಲಿ ಗದ್ದೆ ಒಳಗಡೆ ಒಂದು ಮನೆ ಕಟ್ಟಿದ್ರು. ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಅದ್ರ ವೀಡಿಯೋ ಮಾಡಿದೆ. ಆಮೇಲೆ ಇನ್ನೂ ಒಂದು ಮನೆ ಕಟ್ಟಿದ್ರು. ಇಲ್ಲೊಂದು ತೋಟದೊಳಗಡೆ ಮನೆ ಒಳಗಡೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಇಷ್ಟ ಇವತ್ತಿನ ವೀಡಿಯೋ.